ಹೌದು, ನನ್ನ ಜೀವನದಲ್ಲೂ ಒಬ್ಬ ವ್ಯಕ್ತಿ ಇದ್ದಾರೆ. ಅವರ ನಗು ನೋಡಿದರೆ ನನಗೆ ಎಲ್ಲಕ್ಕಿಂತ ಹೆಚ್ಚು ನೆಮ್ಮದಿ ಸಿಗುತ್ತದೆ. ಅಮ್ಮನ ನಗುವಿನಲ್ಲಿ ಎಷ್ಟು ಶಾಂತಿ ಇರುತ್ತೆ. ಅವಳ ಕಣ್ಣು ಮುಂದೆ ಇಲ್ಲದಿದ್ದರೂ ಅವಳ ಒಂದು ಫೋಟೋ ನೋಡಿದರೆ ಸಾಕು, ಎಷ್ಟು ಜನರ ಮಧ್ಯೆ ಸಿಗದ ನೆಮ್ಮದಿ ಅವಳ ನೆನಪಿನಲ್ಲಿ ಸಿಗುತ್ತದೆ. ಕೆಲವು ಕ್ಷಣಗಳ ಮಟ್ಟಿಗೆ ನನ್ನ ಎಲ್ಲ ದುಃಖಗಳನ್ನು ಮರೆತು ಬಿಡುತ್ತೇವೆ. ನಮ್ಮನ್ನು ಕಾಡುತ್ತಿದ್ದ ಸಮಸ್ಯೆ ಏನು ಅನ್ನೋದನ್ನು ಮರೆತು ಬಿಡುತ್ತೇವೆ. ಅವಳ ಧ್ವನಿ ಕೇಳಿದರೆ ಮನಸ್ಸಿಗೆ ಎಷ್ಟು ನೋವು ಕಡಿಮೆಯಾಗುತ್ತದೆ. ಅವಳ ಹೇಳಿದ ಪ್ರತಿಯೊಂದು ಮಾತು ಕಾಲ ಕಳೆದಂತೆ ಇನ್ನೂ ಸತ್ಯ ಅನಿಸುತ್ತದೆ. ಅಮ್ಮನ ಜೊತೆ ಇರುವ ಜೊತೆ ಸಂಬಂಧ ತುಂಬ ವಿಶೇಷ. ಇದನ್ನು ಪ್ರತಿಯೊಬ್ಬ ಕವಿ, ಪ್ರತಿಯೊಬ್ಬ ಬರಹಗಾರ ತಮ್ಮದೇ ರೀತಿಯಲ್ಲಿ ವಿವರಿಸುತ್ತಾರೆ. ಆದರೆ ಅದರ ಆಳವನ್ನು ಯಾರೂ ಸಂಪೂರ್ಣವಾಗಿ ಹೇಳಲು ಸಾಧ್ಯವಿಲ್ಲ. ಯಾಕೆಂದರೆ ಯಾವ ಪದಗಳಿಗೂ ಮೀರಿದ ಪ್ರೀತಿ ಅಂದರೆ ಅದು ಅಮ್ಮನ ಪ್ರೀತಿ. ಕೆಲವೊಮ್ಮೆ ನಾವು ಕೋಪದಲ್ಲಿ ಜೋರಾಗಿ ಮಾತನಾಡುತ್ತೇವೆ, ಕೆಲವೊಮ್ಮೆ ಬೈಯುತ್ತೇವೆ. ಆದರೆ ಅಮ್ಮ ಮಾತ್ರ ಹೊರಗೆ ಎಷ್ಟು ಗಟ್ಟಿಯಾಗಿ ಕಾಣಿಸಿದರೂ ಒಳಗೆ ತುಂಬ ಮೃದುವಾಗಿರುತ್ತಾಳೆ. ಅವಳ ಮಡಿಲಲ್ಲಿ ತಲೆ ಇಟ್ಟು ಮಲಗುವ ನೆಮ್ಮದಿ ಈ ಜಗತ್ತಿನ ಯಾವ ಸ್ಥಳದಲ್ಲೂ ಸಿಗುವುದಿಲ್ಲ. ಅವಳ ಕೈ ಊಟದ ರುಚಿ ಯಾವ ದೊಡ್ಡ ಹೋಟೆಲ್ ಊಟಕ್ಕೂ ಸರಿಸಾಟಿಯಿಲ್ಲ. ಹೊರಗಿನಿಂದ ಮನೆಗೆ ಬಂದಾಗ ತಿಳಿಯದೆ ಬಾಯಿಂದ ಬರುವ ಮೊದಲ ಪದ ಅಮ್ಮ. ಆ ಕರೆಗೆ ಉತ್ತರ ಸಿಗದಿದ್ದರೆ ಮನಸ್ಸಿಗೆ ಏನು ಕಳೆದುಕೊಂಡ ಹಾಗೆ ಅನಿಸುತ್ತದೆ. ನಾನು ಇದುವರೆಗೂ ಇದನ್ನು ಯಾರಿಗೂ ಹೇಳಿದ್ದೇನೋ ಇಲ್ಲವೋ ಗೊತ್ತಿಲ್ಲ, ಆದರೆ ಅಮ್ಮ, ನಿನ್ನ ಮಗ ನಿನ್ನನ್ನು ತುಂಬ ಪ್ರೀತಿಸುತ್ತಾನೆ. ಯಾವತ್ತು ಪ್ರೀತಿಸುತ್ತಾನೆ, ನಿನ್ನ ತಲೆ ತಗ್ಗದಂತೆ ನೋಡಿಕೊಳ್ಳುತ್ತಾನೆ. ನಿನ್ನ ಗೌರವಕ್ಕೆ ಯಾವತ್ತೂ ಧಕ್ಕೆ ಬರದಂತೆ ಕಾಪಾಡುತ್ತಾನೆ. ನೀನು ನನ್ನ ಜೊತೆ ಇದ್ದರೂ ಇಲ್ಲದಿದ್ದರೂ ನಿನ್ನ ಮೇಲಿರುವ ನನ್ನ ಪ್ರೀತಿ ಮಾತ್ರ ನನ್ನ ಕೊನೆಯ ಉಸಿರಿರುವವರೆಗೂ ಕಡಿಮೆಯಾಗುವುದಿಲ್ಲ. ಅಮ್ಮ. ಐಸಾಸ್ ಬೈ ವಿಜಯ್.